ಪರಮಪೂಜ್ಯಗಳ ಪಾದಾರವಿಂದಗಳಿಗೆ ಹೊಂದಿಸ್ತಾರೆ. ಸಾಧನೆ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ನಾನೇ ಸನ್ಮಾನ ಮಾಡಬೇಕು ಅಂತೇಳಿ ಅತ್ಯಂತ ಕಾಳಜಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮತ್ತು ಹೆಮ್ಮೆಯ ಶಾಸಕರಾದ ಸನ್ಮಾನ್ಯ ಎಂ ಟಿ ಶ್ರೀನಿವಾಸ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಪ್ರೀತಿಯ ಉಪನಿರ್ದೇಶಕರಾದ ವೆಂಕಟೇಶ್ ರಾಮಚಂದ್ರನವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಅವರು ಇವರನ್ನು ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಳ್ಳಲ್ಪಟ್ಟಂತಹ ಎಲ್ಲ ಸನ್ಮಾನಿತ ಶಿಕ್ಷಕ ಮಿತ್ರರೇ, ಮುಖ್ಯೋಪಾಧ್ಯಾಯ ಮಿತ್ರರೇ, ಎಲ್ಲ ಪ್ರೌಢಶಾಲೆಗಳಿಂದ ಬಂದಿರತಕ್ಕಂಥ ಸಹ ಶಿಕ್ಷಕರೇ, ಮಾಧ್ಯಮ ಮಿತ್ರರೇ, ವಿಶೇಷವಾಗಿ ನಮ್ಮ ವಿಡಿಯೋಗಳನ್ನು ಬಂದಿದ್ದಾರೆ ಅವರೇ, ಮತ್ತು ಎಲ್ಲ ತಾಯಿಯರೇ, ಮುಖಂಡರೇ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನಮ್ಮ ಸ್ವಾಗತ ಮಾಡಬೇಕಾದ್ರೆ ಸಿದ್ಧಾರ್ಥ ಅಂತ ಹೇಳಿದ್ರು, ಹೆಸರು ತುಂಬಾ ಚೆನ್ನಾಗಿ ಕೊಟ್ಟಿದ್ದೀವಿ, ನೀವು ಗಮನಿಸಬೇಕು. ಕೃತಜ್ಞತಾ ಸಮರ್ಪಣಾ ಸಮಾರಂಭ, ಕೃತಜ್ಞತೆಯ ಸಂಸ್ಥೆಗೆ ಈ ಸಮಾರಂಭ ಮಾಡ್ತಾ ಇದ್ದೇವೆ. ಯಾಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಅಂದ್ರೆ, ಕೂಲಿ ಕಾಲುಗಳ ಹಣೆಪಟ್ಟಿ ಇತ್ತು, ಅತ್ಯಂತ ಹಿಂದುಳಿದಲಾಗುವುದು ಅಂತೇಳಿ ಖಂಡಿತವಾಗಲಿಲ್ಲ. ಆ ಹಣೆಪಟ್ಟಿಯನ್ನು ನಾನು ಅಳಿಸಿ ಹಾಕ್ತಕ್ಕಂಥ ಶಪಥ ಮಾಡಿ ಆಗಲಿರುವುದರಲ್ಲಿ ಸಾಕಷ್ಟು ಕೆಲಸ ಮಾಡ್ತಕ್ಕಂಥ ಮಾನ್ಯ ಶಾಸಕರಿಗೆ ಪೂರ್ವವಾಗಿ ನಾವು ಎಲ್ಲ ತುಂಬ ಒಳ್ಳೆಯ ಕೆಲಸ ಮಾಡಿದ ಪರವಾಗಿ ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಸಾಧನೆಯ ಮೆಟ್ಟುವನ್ನು ಹೇಳಿದ್ದೇವೆ. 95% ಫಲಿತಾಂಶ ನಮ್ಮದಾಗಿದೆ. ಹಾಗಾಗಿ ನಾವು ಇವತ್ತು ಕೃತಜ್ಞತೆ ಸಲ್ಲಿಸಬೇಕಂತ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಮಾನ್ಯ ಶಾಸಕರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ನಾವು 3 ಜನರಿಗೆ ಕೃತಜ್ಞತೆ ಹೇಳಬೇಕಿದೆ. ಒಂದು, ಈ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಮುಖ್ಯೋಪಾಧ್ಯಾಯ ಶಿಕ್ಷಕರಿಗೆ ಒಂದು ಕೃತಜ್ಞತೆಯನ್ನು ಹೇಳಿದೆ. ಎರಡನೇ ಮಾನ್ಯ ಶಾಸಕರಿಗೆ ಹೇಳಿದೆ. ಮೂರನೇದಾಗಿ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಬೇಕು, ಕೃತಜ್ಞತೆ ಹೇಳಬೇಕಾಗ್ತದೆ. ಮೊದಲನೇ ನಾವು ಶಿಕ್ಷಕರಿಗೆ ಗೌರವ ಸಲ್ಲಿಸಬೇಕಾಗ್ತದೆ, ಕೃತಜ್ಞತೆಯನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ, ಕೂಲಿ ಕಾಲದಲ್ಲಿ ಕಳೆದ ವರ್ಷ ನಮಗೆ 67% ರಿಸಲ್ಟ್ ನಮಗೆ 95% ಇದೆ. ಅಂದರೆ 28% ಫಲಿತಾಂಶ ನಮ್ಮ ಕೂಲಿ ಕಾಲದಲ್ಲಿ ಹೆಚ್ಚಾಗಿದೆ. ವಿಶೇಷವಾಗಿ ಗಮನಿಸಬೇಕು, ಕೂಲಿ ಕಾಲ ಫಲಿತಾಂಶ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ 38 ಶಾಲೆಗಳು 300% ಫಲಿತಾಂಶಗಳನ್ನು ಮಧ್ಯಸ್ಥಾನದಲ್ಲಿ ಆದರೆ ನಮ್ಮ ಟೀಚರ್ಸ್ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವು ಇದೇ ಟಾರ್ಗೆಟ್ 675 ಅಂತ ಇಟ್ಟಿದ್ವಿ, ಟಾರ್ಗೆಟ್ 100 ಅಂತ ಹೆಸರಿಟ್ಟಿದ್ವಿ. ಸೊ ಅದಕ್ಕೆ ಪ್ರತಿಫಲವಾಗಿ 38 ಶಾಲೆಗಳು ಕಲ್ಯಾಣ ಕರ್ನಾಟಕದ ಹೈಯೆಸ್ಟ್ 100% ಪಡೆದಿರ್ತಕ್ಕಂಥ ಶಾಲೆಗಳು ಕೂಲಿ ಕಾಲದಲ್ಲಿ. ಹಾಗಾಗಿ ಇದೆಲ್ಲ ಶ್ರೇಯಸ್ಸು ನಿಮಗೆ ಸಲ್ಲಬೇಕು ಅಂತ. ಹಾಗಾಗಿ ಈ ಕೃತಜ್ಞತೆ ಸಲ್ಲಿಸಬೇಕು ಅಂತ ಮಾನ್ಯ ಶಾಸಕರು ಅವರ ಕಾಳಜಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಎರಡನೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳಿದ್ರು ಟೀಚರ್ಸ್. ಯಾಕೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಬೇಕು ಅಂದರೆ, ಸರ್ಕಾರಿ ಶಾಲೆಯ ಫಲಿತಾಂಶ 95% ಇದೆ. ಹನ್ನೆರಡು ಶಾಲೆ ಫಲಿತಾಂಶ 94% ಇದೆ. ಹಾಗಾಗಿ ಸರ್ಕಾರಿ ಶಾಲೆ ಫಲಿತಾಂಶ ಮತ್ತು 7 ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅವರು ವಿಶೇಷವಾಗಿ ಧನ್ಯವಾದಗಳು. ಎಲ್ಲವೂ ನಮ್ಮವೇ ಶಾಲೆಗಳು, ಆದರೆ 12 ಶಾಲೆಗಳು ಬಹುತೇಕ ರಿಸಲ್ಟ್ ಚೆನ್ನಾಗಿರ್ತದೆ, ಸರ್ಕಾರಿ ಶಾಲೆಗಳು ಚೆನ್ನಾಗಿರಲ್ಲ ಅಂತಕ್ಕಂಥ ಅಪವಾದ ಫಲಿತಾಂಶ ಈ ಸಂದರ್ಭದಲ್ಲಿ. ಹಾಗಾಗಿ ವಿಶೇಷವಾಗಿ ನಮ್ಮೆಲ್ಲ ಸರ್ಕಾರಿ ಶಾಲೆಗಳು ಒಳ್ಳೆಯ ಶಾಲೆಗಳು ಸಹ ಶಿಕ್ಷಕರಿಗೆ ವಿಶೇಷವಾದ ಧನ್ಯವಾದ ಹೇಳಬೇಕು. ಇನ್ನೊಂದು ವಿಷಯಕ್ಕೆ ನಿಮಗೆ ಕೃತಜ್ಞತೆಗಳನ್ನು ನಾವು ಹೇಳಬೇಕು. ಯಾವುದೇ ಅಂತ ಹೇಳಿದ್ರೆ, ಕೂಲಿ ಕಾನೂನಿನಲ್ಲಿ ಫಲಿತಾಂಶ ಏನು ಬಂದಿದೆ ಅದರಲ್ಲಿ ಮೆಜಾರಿಟಿ ಫಲಿತಾಂಶ SC ಮಕ್ಕಳು ಫಲಿತಾಂಶ 95%. ಇದು ವಿಶೇಷ. ಸೊ ಎಲ್ಲೋ ಒಂದು ಕಡೆ ಒಂದು ಕಾಳಜಿಪೂರ್ವಕವಾಗಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಫಲವಾಗಿ ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ರಿ. ಹಾಗಾಗಿ ಆ ಕೃತಜ್ಞತೆಯನ್ನು ನಾನೇ ಮಾಡಬೇಕಿರ್ತಕ್ಕಂಥ ಮಾನ್ಯ ಶಾಸಕರ ಕಾಳಜಿಯಿಂದ ಈ ಕೃತಜ್ಞತಾ ಸಮಾವೇಶವನ್ನು ನಾವು ಏರ್ಪಡಿಸಿದ್ವಿ. ಹಾಗಾಗಿ ಎಲ್ಲ ಶಿಕ್ಷಕರಿಗೆ ಈ ಕೃತಜ್ಞತೆಯನ್ನು ಅರ್ಪಿಸಬೇಕಿರ್ತಕ್ಕಂಥ ಕಾರಣಕ್ಕೆ ಈ ಸಮಾರಂಭವನ್ನು ಏರ್ಪಡಿಸಿದ್ವಿ. ಎರಡನೇದು, ಮಾನ್ಯ ಶಾಸಕರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ನಮ್ಮ ಕಡೆಯಿಂದ ಇಲಾಖೆ ಕಡೆಯಿಂದ ನಾವು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂತ ಹೇಳಿ, ನಾನು ಆಲೋಚನೆ 2 ಸಮಾರಂಭದಲ್ಲಿ ಒಂದು ನಿದರ್ಶನ ಹಂಚಿಕೊಳ್ತಾರೆ. ಏನಂತ ಹೇಳಿದ್ರೆ,
ಛತ್ತೀಸ್ಗಢದಲ್ಲಿ ಒಂದು ವಿಲೇಜ್ ಇದೆ. ಅದು ಒಂದು ಬಂಗಾರ ಅಂತ ಹೇಳಿ ಒಂದು ತಾಲೂಕು ಪ್ರದೇಶ, ಬರೀ ಉತ್ತರಕನ್ನಡ ಒಂದು ತಾಲೂಕು. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಂಗಾರ ದೇವಿ ಟೆಂಪಲ್ ಅಂತ ಬಂದಿರ್ತದೆ. ಆ ಟೆಂಪಲ್ಗೆ ಸಂಬಂಧಪಟ್ಟಂತೆ